ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ, ಅವ್ರು ಅಕ್ವಿಜೇಷನ್ ಮಾಡಿಲ್ಲ, ಪ್ರೊಸೀಡಿಂಗ್ಸ್ ಅಷ್ಟೇ ಮಾಡಿದ್ದವರು. ಅಕ್ವಿಜೇಷನ್ಗೆ ಅವರು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರಿಗೆ ವಿರೋಧ ಆದಂತ ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ ಅಂತ ಅಧಿವೇಶನದಲ್ಲೇ ಘೋಷಣೆ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಏನು ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ. ಎರಡನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ ಇದರಲ್ಲಿ. ಈಗ ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರಿಗೆ ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು ಅವ್ರಿಗೆ ಹುಟ್ಟಿರೋ ಕೂಸು ಅಂತ ಇಟ್ಕೊಂಡಿದ್ದೀರ ನೀವು. ಕೂಸು ಅಂದ್ರೆ ಇದು ಅವ್ರಿಗೆ ಹುಟ್ಟಿರೋದನ್ನ ನೀವ್ಯಾಕಯ್ಯ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಕೂಸು ನಿಮ್ ಕೂಸು ಎತ್ಕೊಳ್ರಿ. ಫಸ್ಟು ಕಾಂಗ್ರೆಸ್ ಕೂಸುಗಳು ಏನೇನವ ಅವು ಎತ್ಕೊಳ್ರಿ. ಜೆಡಿಎಸ್ ಕೂಸ್ನ ಯಾಕೆ ತಗೊಳಕ್ ಹೋಗ್ತೀರಾ ನೀವು? ಇಲ್ಲ ಸಲ್ಲದ ಅಪಚಾರವನ್ನ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡ್ತಾ ಇದ್ದೀರಾ. ಅವ್ರೇನ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಏನನ್ನ ಅಕ್ವೇರಿ ನೋಟಿಸ್ ಕೊಟ್ಟಿರ್ಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ನಾವೇನಾದ್ರೂ ನೋಟಿಸ್ ಕೊಟ್ಟಿದ್ದೀರಾ? ನಾವೇನ್ ಕೊಟ್ಟಿಲ್ಲ ಇದ್ರನ್ನ. ಇವತ್ತು ಇದೇ ಬಿಡದಿ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದವರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅವಾಗ ವಿರೋಧ ಪಕ್ಷದಲ್ಲಿ ಕೂತಿದ್ರು. ನಿಯಮ 60 ಅಡಿಯಲ್ಲಿ ಚರ್ಚೆ ಆಯಿತು, 69 ಅಡಿಯಲ್ಲಿ ಚರ್ಚೆ ಆಯಿತು. ಆಗ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಏನ್ ಮಾತಾಡಿದಾರೆ ಗೊತ್ತಾ? ಇಲ್ಲಿ ದಾಖಲೆ. ಇವಾಗ ಬಾಯ್ ಬಡ್ಕಂತಾರಲ್ಲ, ಬಿಡದಿ ಮಾಡೇ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡದಿನ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವತ್ತು ಏನ್ ಮಾತಾಡಿದ್ದಾರೆ? ಇವತ್ತು ಎರಡನೇದು ರೈತರು ನಿರ್ಗತಿಕರಾಗುತ್ತಾರೆ. ನಾವು ರೈತರನ್ನು ನಿರ್ಗತಿಕರಾಗಿ ಮಾಡಬಾರದು, ರೈತರ ಪರವಾಗಿ ನಿಲ್ಲಬೇಕು ಎನ್ನತಕ್ಕದ್ದು. ಇದು ಫರ್ಟಿಲರ್ ಲ್ಯಾಂಡ್, ತರಕಾರಿ ಬೆಳೆಯುವಂಥದ್ದು, ಹೈನುಗಾರಿಕೆ ಮಾಡುವಂಥದ್ದು, ಭತ್ತ ಬೆಳೆಯುವಂತಕ್ಕದ್ದು, ನೀರಾವರಿ ಪ್ರದೇಶ, ಪಂಪ್ ಸೆಟ್ಗಳಿದೆ, ಸಣ್ಣ ರೈತರು, ಅತಿ ಸಣ್ಣ ರೈತರು, ಬಹಳ ಮಂದಿ ಇಲ್ಲಿ ರೈತರು ವಾಸ ಮಾಡ್ತಾರೆ. ಇದನ್ನ ನೀವು ಅಕ್ವೈರ್ ಮಾಡಿದ್ರೆ ನೀವು ರೈತರಿಗೆ ದ್ರೋಹವಾಗ್ತಾ ಇದ್ದೀರಾ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದವರು ಯಾರು? ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್. ಈಗ ಯಾವ ಮಕ ಇಟ್ಕೊಂಡು ಹೇಳ್ತಿದ್ದೀರಾ? ಅವತ್ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಹಿಂದೆ ಪರಮೇಶ್ವರ್ ಅವರಿದ್ರು. ಹಿಂದೆ ಪರಮೇಶ್ವರ್ ವಿಧಾನಸಭೆಯಲ್ಲಿ ಒಬ್ಬ ಶಾಸಕ, ಮಾಗಡಿ ಶಾಸಕ, ಒಂದು ಪ್ರಶ್ನೆ ಹಾಕ್ತಾರೆ. ಅದರಲ್ಲಿ ಕೇಳ್ತಾರೆ 2017 18ರಲ್ಲಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಪ್ರಶ್ನೆ ಏನು ಅಂತಂದ್ರೆ, ಈ ಬಿಡದಿ ಪ್ರಾಜೆಕ್ಟ್ ಅನ್ನ ನೀವು ಅಕ್ವೈರ್ ಮಾಡ್ತೀರಾ ಅಂತ. ಅದರಲ್ಲಿ ಹೇಳ್ತಾರೆ ಪರಮೇಶ್ವರ್, ನಾವು ಅಕ್ವೈರೇ ಮಾಡಿಲ್ಲ, ಅದನ್ನ ಪರಿಹಾರ ಕೊಡೋ ಪ್ರಶ್ನೆನೇ ಇಲ್ಲ, ಅಕ್ವೈರೇ ಮಾಡಿಲ್ಲ ಅಂತ ಹೇಳಿ ಅವತ್ತಿನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಅದೇ ಪರಮೇಶ್ವರ್ ಉಪಮುಖ್ಯಮಂತ್ರಿ ಈಗ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ರೈತರನ್ನ ಒಕ್ಕಲೆಬ್ಬಿಸ್ತಾರೆ. ನಾನು ಕೂಡ ನಿನ್ನೆ ಅಲ್ಲಿ ಹೋಗಿ ಯಾವ ರೈತರು ಕೇಸ್ಗಳು ಹಾಕಿದ್ರು ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿದ್ದೆ. ಅವ್ರಿಗೆ ಸಾಂತ್ವನ ಹೇಳಿ ನಾವು ಬಂದಿದ್ದೀರಿ, ನೀವು ಭಯ ಬೀಳ್ಬೇಡಿ, ನಿಮ್ ಪರವಾಗಿ ನಾವಿರ್ತೀರಿ. ಯಾವುದೇ ರೈತರನ್ನ ಬಂದು ಅರೆಸ್ಟ್ ಮಾಡಿದ್ರೆ ನಾವು ಕೂಡಲೇ ನಿಮ್ಮ SP ಆಫೀಸ್ಗೆ ಮುತ್ತಿಗೆ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಮಾತನ್ನು ಕೂಡ ನಾವು ಹೇಳಿದಿರಿ. SP ಬಿಡಬಾರ್ದು ನಾವು. ಇದು
ಅವ್ರ ಕೇಸ್ ಏನ್ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಮರ್ಡರ್ ಕೇಸ್ ಹಾಕಿದ್ದಾರೆ, ಕೊಲೆ ಬೆದರಿಕೆ, ಹಲ್ಲೆ, ರೈತರ ಮೇಲೆ ಕೊಲೆ ಬೆದರಿಕೆ. ಇದು ರೈತ ಪರವಾದಂತ ಸರ್ಕಾರನಾ? ಇದು ರೈತ ವಿರೋಧಿ ಸರ್ಕಾರ ಅಲ್ವಾ? ಇವತ್ತು ರೈತರ ಮೇಲೆ ಈ ತರ ಸುಳ್ಳು ಸುಳ್ಳು ಕೇಸನ್ನ ಹಾಕೋ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ನಾನು ರೈತರ ಪರ ಅಂತ ಹೇಳ್ಕೊಳೋ ಅಧಿಕಾರವನ್ನ ಕಳ್ಕೊಂಡಿದೆ. ಇವತ್ತು ಇದೊಂಥರ ರಿಯಲ್ ಎಸ್ಟೇಟ್ ನೋಡಿ. ಇಲ್ಲಿ ಬೈರ್ಮಂಗಲ ಭೈರವೇಶ್ವರ ಇರುವಂತ ಜಾಗ, ಅಲ್ಲಿ ದೇವಸ್ಥಾನ, ಆದಿಕೇಶ್ವರ ದೇವಸ್ಥಾನ ಇದೆ. ನಾನು ಹೋಗಿದ್ದೆ ನೆನ್ನೆ. ಇಲ್ಲಿ ಈ ರೈತರ ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡಿ ಬರುವಂತ ಕಾಂಗ್ರೆಸ್ ಎಲೆಕ್ಷನ್ಸ್ ಏನ್ ಬರ್ತೈತೆ, ಉತ್ತರ ಭಾರತದ ಎಲೆಕ್ಷನ್ಸ್ ಏನ್ ಬರ್ತದೆ 3 ರಾಜ್ಯಕ್ಕೆ, ಅದಕ್ಕೆ ದುಡ್ಡು ಕೊಡುವಂತದಕ್ಕೆ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಎಕರೆಗೆ 4 ಕೋಟಿ 5 ಕೋಟಿ ಕಮಿಷನ್ ಬರ್ತದೆ ಇದರಲ್ಲಿ. ಅಲ್ಲಿ ಸುಮಾರು 2750 ಎಕರೆ ಗವರ್ಮೆಂಟ್ ಲ್ಯಾಂಡ್ ಇದೆ. ಯಾವಾಗ ಕುಮಾರಸ್ವಾಮಿ ಅವರು ಪ್ರೊಸೀಡಿಂಗ್ ಮಾಡಿದ್ರಲ್ಲ, ಅವಾಗ ಇದ್ದಿದ್ದು 2750 ಎಕರೆ. ಇವತ್ತೇನಾಗಿದೆ, ಅದು ಬಿರಿ 700 ಎಕರೆ ಉಳಿದಿದೆ. 2000 ಎಕರೆ ಪರಭಾರೆ ಮಾಡ್ಬಿಟ್ಟಿದ್ದಾರೆ. ಯಾರ ಜೊತೆ ತಗೊಂಡಿದ್ದೀರಾ ಇದನ್ನೆಲ್ಲ? ಯಾರಿಗೆ ಅಲಾಟ್ ಮಾಡಿದ್ದೀರಾ? ಇದು ದುಡ್ಡೊಡೆಯೋ ಸ್ಕೀಮು. ಇದು ದುಡ್ಡೊಡೆಯೋಕ್ಕೋಸ್ಕರ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ. ಕೂಡಲೇ ಕೈ ಬಿಡಬೇಕು, ಇಲ್ಲ ಅಂದ್ರೆ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಇವತ್ತು ಬಿಜೆಪಿ, ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ರೈತರಿಗೆ ಆ ಬಿಡದಿ ಟೌನ್ಶಿಪ್ ವಿರೋಧವಾಗಿ ನಾವು ಇಷ್ಟೊಂದು ಜನ ಸೇರಿದ್ದೀರಿ ಅಂದ್ರೆ ನಮ್ಮ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೀರಿ.